ಹಾ ಬೇ ಭಾಳ ಖುಷಿ ಆಯ್ತು ನಮಗಂತ್ರಿ ನೋಡೆ ಸ್ವಾರ್ಥಕ್ಕೆ ಮುಟ್ಟಿತು ಗೃಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂಥವ್ರಿಗೆಲ್ಲ ಕೊಟ್ಟ ನಮ್ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು. ಮತ್ತು ಅದ್ರಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನು ತೋರಿಸ್ತೇನೆ. ಇನ್ನು ಅಲ್ಲ ಬೇ ಊರಿಗೆ ಹೋಳಿಗೆ ಊಟ ಹಾಕಿದೆ. ಮತ್ತು ನನಗೆ ಯಾವ ಹಾಕಕ್ಕೆ ಮತ್ತು ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನೆ ಬೇ. ಆಮೇಲೆ ಒಂದ್ ಸೀರೆ ಕೊಟ್ಟು ಕಳ್ಸಿನ್ ನೋಡ್ಬೇ ನಿನಗ. ಮತ್ತ ನೀವು ಊರಿಗೆ ಹೋಳಿಗೆ ಊಟ ಹಾಕ್ಸಿದಿ. ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡಿಸ್ತಾಳ ನನಗ. ಆಗ್ಲಿ ಬೇ, ಹಂಗಾಗ್ಲಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಗೃಹಲಕ್ಷ್ಮಿ ನಿಮ್ಮಂತವ್ರ ಮನೆಗೆ ಯೋಜನೆನ ಕಳಿಸಿರೋದ್ರಿಂದ ಇಷ್ಟ ಅನುಕೂಲ ಆಗತೈತ್ಲ. ಇಡೀ ರಾಜ್ಯದೆಲ್ಲ ಹೆಣ್ಮಕ್ಳಿಗೆ ಚಲೋ ಆಗಿದ್ರೆ ಅಲ್ಲ ನಿಮ್ ಎಲ್ಲರದು ಆಶೀರ್ವಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇರ್ಲ್ಬೇ ಯಾವಾಗಿದ್ರು. ನಮ್ ಸಿದ್ದರಾಮಯ್ಯ ಸಾರು, DK ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ. ನಿಮ್ಮೆಲ್ಲರಿಗೂ ಆಶೀರ್ವಾದ ಇರ್ಲಿ. ಆಗ್ಲಿ ಮಗಳನ್ನ ಮರಿಬೇಡ್ಬೇ. ಆಗ್ಲಿ ಬರ್ತೇವೆ. ಹಂಗೆ ಯಾಕೆ ಮಾತಾಡ್ತೀವಿ. ನೂರು ವರ್ಷ ಆಯುಷ್ಯ ಇರ್ಲಿ ನಿನಗೆ. ದೇವ್ರ ಹತ್ರ ಬಿಡ್ಕೋತೇನೆ. ನಾನ ಮಗಳು ಬೇ, ನಾನ ಮಗಳು. ಆಯ್ತು ಬೇ, ಆಗ್ಲಿ ಬೇ. ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೊಡ್ಲಿ ನೀನು. ನಮ್ ಹಳ್ಳಿ ಮಂದಿ ಹಿಂಗೆ ಮಾತಾಡ್ತಾರ ನೋಡಿ. ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತಾರ. ಬಿಡ್ರಿ, ಚಂದಾಗೆ ಬದುಕೋನು ಎಲ್ಲಾರು. ಎಲ್ಲಾರು ಚಲೋ ತಂಗೆ ಬದುಕೊಂಡ್ಬೆ. ಆಯ್ತು ಬೇ, ಬರ್ತೇನೆ. ನಮ್ಮ ಊರಿಗೆ ಬರ್ತೇನೆ, ಮನೆಗೆ ಬರ್ತೇನೆ. ಸರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.